ಪ್ರಾಣ ಕೊಟ್ಟಿದ್ದೀಯಪ್ಪ, ನಿನ್ನ ರಕ್ತವನ್ನು ಸುರಿಸಿದ್ದಿ ಸ್ವಾಮಿ. ಅಪ್ಪ, ಸತ್ತು ಸಮಾಧಿ ಮಾಡಲ್ಪಟ್ಟ ಮೇಲೆ ಸಮಾಧಿಯಿಂದ ಎದ್ದು ಬಂದ ದೇವರು ನೀನಪ್ಪ ಏಸಪ್ಪ. ನಿನಗೆ ಸ್ತೋತ್ರ. ಪುನರುತ್ಥಾನನಾದ ದೇವರು, ಸಾವನ್ನು ಗೆದ್ದ ದೇವರು, ನಮಗಾಗಿ ನನಗಾಗಿ ಗಂಗಾಧರನಿಗಾಗಿ ಪರಲೋಕದಿಂದ ಭೂಲೋಕಕ್ಕೆ ನರಮಾನವನಾಗಿ ಬಂದ ದೇವರು ಏಸಯ್ಯ. ನಿನಗೆ ಸ್ತೋತ್ರಪ್ಪ. ನಿನ್ನಲ್ಲಿ ನಾವು ಭಿನ್ನಹ ಮಾಡ್ತಾ ಇದ್ದೇವೆ, ಮೊರೆ ಕೇಳ್ತಾ ಇದ್ದೇವೆ. ಮಗನಿಗೆ ಸಂಪೂರ್ಣ ಸ್ವಸ್ಥತೆ ಕೊಡು, ಆರೋಗ್ಯ, ಬಲ, ಶಕ್ತಿ ಕೊಟ್ಟು ಅಪ್ಪ ನಿನ್ನ ಮಗನು ಯಥಾರ್ಥನಾಗಿ ಯಾವಾಗಲೂ ಇರುವಂತೆ, ಸಾಧಾರಣ ಮನುಷ್ಯನಾಗಿ ಆರೋಗ್ಯವಂತನಾಗಿ ಓಡಾಡಿಕೊಂಡಿರುವಂತೆ ಸಹಾಯ ಮಾಡಪ್ಪ. ಯಾವುದೇ ದುಷ್ಟ ದುರಾತ್ಮನ ಕಾರ್ಯಗಳು ಇರುವುದಾದರೆ, ದುಷ್ಟ ದುರಾತ್ಮನ ಶಕ್ತಿ, ದುಷ್ಟ ಶಕ್ತಿ ಇರುವುದಾದರೆ ಅದನ್ನು ತೆಗೆದು ಹಾಕಪ್ಪ. ಮಗನ ದೇಹದಿಂದ ಹೊರ ಹೋಗುವಂತೆ ಮಾಡು, ಮಗನ ಕುಟುಂಬದಲ್ಲಿ ಮನೆಯಿಂದ ಹೊರ ಹೋಗುವಂತೆ ಮಾಡು. ಎಲ್ಲ ದುಷ್ಟ ದುರಾತ್ಮನ ಕಾರ್ಯಗಳನ್ನ, ದುಷ್ಟನ ಶಕ್ತಿಯನ್ನ ಯೇಸುವಿನ ನಾಮದಲ್ಲಿ ನಾವು ಬಂಧಿಸ್ತಾ ಇದ್ದೇವೆ. ಲಯಪಡಿಸು ಯೇಸಯ್ಯ, ಲಯಪಡಿಸಪ್ಪ ದೇವ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ. ವಂದನೆ 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 ಸ್ವಾಮಿ. ಅಪ್ಪ, ನಿನ್ನ ಮಗನನ್ನು ಮುಟ್ಟು ಆಶೀರ್ವದಿಸು. ನಿನ್ನ ಅತ್ಯಮೂಲ್ಯ ಪರಿಶುದ್ಧ ರಕ್ತದಿಂದ ಮಗನ ದೇಹವನ್ನು ತೊಳೆದು ಶುದ್ಧೀಕರಿಸಪ್ಪ ಏಸಪ್ಪ. ಶುದ್ಧನಾಗುವಂತೆ ಸಹಾಯ ಮಾಡು. ಚಿತ್ತ ಉಂಟು, ಶುದ್ಧನಾಗು ಎಂದು ನಿನ್ನ ವಾಕ್ಯದಲ್ಲಿ ನೋಡ್ತಾ ಇದ್ದೇವಪ್ಪ. ನಮಗಾದರೂ ಎಲ್ಲರಿಗೆ ಮನಸ್ಸುಂಟು, ನಿನ್ನ ಮಗನು ಗಂಗಾಧರನಿಗೂ ಮನಸ್ಸುಂಟಪ್ಪ. ಆರೋಗ್ಯವಂತನಾಗಲು, ಶುದ್ಧನಾಗಲು ಮಗನನ್ನು ಶುದ್ಧಪಡಿಸು, ಆರೋಗ್ಯವಂತನನ್ನಾಗಿ ಮಾಡು. ನಿನ್ನ ಮಗನಾಗಿ, ನಿನ್ನ ಸಾಕ್ಷಿ ಮಗನಾಗಿ ಜೀವಿಸುವಂತೆ ಸಹಾಯ ಮಾಡು. ಆತ್ಮದೇವ, ಪರಿಶುದ್ಧ ಆತ್ಮದೇವ, ನಿನ್ನ ಅಭಿಷೇಕದಿಂದ ತುಂಬಿಸಿ ನಡೆಸಪ್ಪ. ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ.